ಮೊನ್ನೆ ಕೃಷ್ಣಣ್ಣ ರೊನಾಲ್ಡೋ ಮದುವೆ ಆಗ್ತಾರೆ. ಮದುವೆನಲ್ಲಿ ಸುಮಾರು ಎಷ್ಟು ಜನ ಇರ್ತಾರೆ ಗೊತ್ತಾ? 11 ಜನ ಇರ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ಏನಾದರೂ ಮದುವೆ ಆದಾಗ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಇದ್ರೂ ಸಹ 30 ಲಕ್ಷ 40 ಲಕ್ಷ ಖರ್ಚು ಮಾಡಿ ಇಡೀ ಊರವ್ರನ್ನ, ಹೆಣ್ಣಿನ ಕಡೆಯವ್ರನ್ನ, ಗಂಡಿನ ಕಡೆಯವ್ರನ್ನ, ಗೊತ್ತಿರೋರ್ನ ಗೊತ್ತಿಲ್ದಿರೋರ್ನ ಎಲ್ಲರನ್ನು ಕರೆಸಿ ಲಕ್ಸುರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಹಾಲ್ನ ಬುಕ್ ಮಾಡಿ, ಒಳ್ಳೆ ಕ್ಯಾಟ್ರಿಂಗ್ನ ಬುಕ್ ಮಾಡಿ, ಸೂಪರ್ ಹಾಸ್ಪಿಟಾಲಿಟಿ ಕೊಟ್ಟು ಮದುವೆನ ಮಾಡ್ತಾರೆ. ಅದಾದ ನಂತರ ರಿಯಲೈಸ್ ಆಗ್ತಾರೆ, ಅಯ್ಯೋ ನನ್ನ ರಿಟೈರ್ಮೆಂಟ್ ದುಡ್ಡನ್ನೆಲ್ಲ ನಾನು ಏನಕ್ಕೆ ಇಷ್ಟೊಂದು ಖರ್ಚು ಮಾಡಿದೆ. ಅದ್ರ ಬದಲಾಗಿ ಅವರಿಬ್ಬರಿಗೆ ದುಡ್ಡು ಕೊಟ್ಟಿದ್ರೆ, ಅವರಿಬ್ಬರು ಹೆಸರಲ್ಲಿ ಏನಾದರೂ ಫಿಕ್ಸ್ ಮಾಡಿದರೆ, ಅವರಿಬ್ಬರು ಹೆಸರಲ್ಲಿ ಏನಾದರೂ ಒಂದು ಬಿಸ್ನೆಸ್ ರನ್ ಮಾಡಿದರೆ ಮುಂದಿನ ಜೀವನ ಅವರಿಬ್ರಿಗೆ ಚೆನ್ನಾಗಿರೋದೇನೋ ಗಂಡು ಹೆಣ್ಣಿಗೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 70% ಆಫ್ ದೇರ್ ಪೇರೆಂಟ್ಸ್ ರಿಯಲೈಸ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್, ಅಂದರೆ ಮದುವೆ ಆಗಿರೋ ಹುಡುಗ ಹುಡುಗಿಂತಿರು. ಈಗ ನಿಮ್ಗಳಿಗೆ ಆ ಪ್ರಶ್ನೆ, ಮದುವೆ ಅನ್ನೋದು ಲಕ್ಸುರಿಯಸ್ ಆಗಿರ್ಬೇಕಾ ಅಥವಾ ಸಿಂಪಲ್ ಆಗಿರ್ಬೇಕಾ? ಆನ್ಸರ್ ಮಾಡಿ. ರೊನಾಲ್ಡೋ ಫ್ಯಾಮಿಲಿ ಹೇಳೋದೇನು ಗೊತ್ತಾ? ಪ್ರೈವಸಿ ಈಸ್ ದೇರ್ ಲಕ್ಸುರಿ ಅಂತ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿ ಆದ್ರೂ ಸರಿ ಲಕ್ಸುರಿಯಸ್ ಆಗಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಪ್ಪ ಅಮ್ಮಂದಿರು. ಯಾಕೆ 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 ಅಷ್ಟೇ. ಪೀಸ್.